ಅನ್ಕೊಂಡಿರುವಂಗೆಲ್ಲ 100 ಕನಸನ್ನ ಕಂಡ್ಬಿಟ್ಟಿವ್ ಮೇಡಮ್ ಅವರೇ. ಅದೇ ಇವತ್ತು ನಿಜ ಆಯ್ತಾಯಿದ್ರೆ ನಾನು ಎದೆ ಹೆಂಗೆ ತಡ್ಕೋಬೇಕು ನೀವು ಹೇಳಿ. ಹೌದಾ ಸಿದ್ದು ಅವರೇ? ಓ ಮೇಡಮ್ ಅವರೇ, ಅಯ್ಯೋ ನಾನು ಏನೇನು ಹೇಳ್ತಿದ್ದೀನಿ. ಪರವಾಗಿಲ್ಲ, ನನ್ನ ಹತ್ರ ತಾನೇ ಹೇಳ್ಕೊತಿದ್ದೀರಾ, ಅಷ್ಟೊಂದು ಯಾಕೆ ನಾಚ್ಕೋತಿದ್ದೀರಾ? ಮುಂದೆ ಹೇಳಿ. ಇನ್ನೇನಿಲ್ಲ ಮೇಡಮ್ ಅವರೇ, ಅದೇ ನಾನು ಹಿಂಗೆಲ್ಲ ಕನಸು ಕಂಡ್ಬಿಟ್ಟಿದೆ. ಈಗ ನೀವು ದಿಢೀರಂತ ಬಂದು ಕೈ ಹಿಡ್ಕೊಂಡ್ಬಿಟ್ರೆ ನನಗೆ ಮೀಟ್ರ್ ಅಪ್ ಆಗದೆ ಇದ್ದಿದ್ದೆ. ಸಿದ್ದೇಗೌಡ್ರಿಗೆ ಎಷ್ಟೇ ಧೈರ್ಯ ಇದ್ರೂ ಅದೇನೋ ಗೊತ್ತಿಲ್ಲ, ನಿಮ್ಮ ಮುಂದೆ ಮಾತ್ರ ಪುಷ್ಪಟಕ್ಕೆ. ಓ, ನಿಮ್ಮ ಕೈ ಹಿಡ್ಕೊಂಡ್ರೆ ಹಾಗೆಲ್ಲ ಅನ್ಸುತ್ತಾ ನಿಮಗೆ? ಓ ಮೇಡಮ್ ಅವರೇ, ಅಯ್ಯೋ ಮೇಡಮ್ ಅವರೇ, ಮೇಡಮ್ ಅವರೇ, ಅಯ್ಯೋ ಮೇಡಮ್ ಅವರೇ ಸುಮ್ಮನೆ ಮೇಡಮ್ ಅವರೇ, ಹಂಗೆಲ್ಲ ಮಾಡಿಬಿಡಿ, ಒಂಥರ ಆಯ್ತದೆ ಮೇಡಮ್ ಅವರೇ. ಸಿದ್ದು ಅವರೇ, ನೀವ್ಯಾಕೆ ನನ್ನ ಯಾವಾಗಲೂ ಮೇಡಮ್ ಅವರೇ ಅಂತ ಕರಿತಿರ್ತೀರಾ? ನಮ್ಮ ಅಪ್ಪ ಅಮ್ಮ ನನಗೆ ಭಾವನಾ ಅಂತ ಹೆಸರಿಟ್ಟಿದ್ದಾರೆ, ನೀವು ಹಾಗೆ ಕರಿಬಹುದಲ್ವಾ? ಅಯ್ಯೋ ಅದೆಂಗಾಯ್ತದ ಮೇಡಮ್ ಅವರೇ, ಅದಕ್ಕೆಲ್ಲ ಇನ್ನು ಸಮಯ ಬೇಕು. ಮೇಡಮ್ ಅವರೇ ಒಂದು ನಿಮಿಷ ಬಂದೇ ಇರಿ ಮೇಡಮ್ ಅವರೇ. ಸಿದ್ದು ಅವರೇ, ಸಿದ್ದು ಅವರೇ, ನನ್ನ ಜೀವನದಲ್ಲಿ ಇಂಥ ಒಂದು ದಿನ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಅಷ್ಟೇ ಮೇಡಮ್ ಅವರೇ. ನಾವಿಬ್ರು ಹೆಂಗೋ ಒಂದಾದ್ಮ ಮೇಡಮ್ ಅವರೇ, ನಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಹೋಯ್ತು. ಆದರೆ ನನ್ನಿಂದ ನಿಮ್ಗೊಂದು ಅನ್ಯಾಯ ಆಗೋಗಿದೆ, ಅದನ್ನು ಯಾವಾಗ ನಿಮ್ಮ ಹತ್ರ ಹೇಳ್ಕೊತೀನಿ ಅನ್ನೋ ಪಾಪ ಪ್ರಜ್ಞೆ ನನ್ನ ಕಾಡ್ತಾ ಇದೆ ಮೇಡಮ್ ಅವರೇ. ಮಾವ, 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 ಏನು ಯೋಚನೆ ಮಾಡ್ತಾ ಇದ್ದೀರಾ ಮಾವ? ಏನಿಲ್ಲಮ್ಮ, ಏನು ಯೋಚನೆ ಮಾಡಲಿ, ಅದು ರಾತ್ರಿ ಯಾಕೋ ಸರಿಯಾಗಿ ನಿದ್ದೆ ಬರಲಿಲ್ಲ, ಹಾಗಾಗಿ ಏನೋ ಒಂಥರ ತೂಕಡಿಕೆ. ಸರಿಯಾಗಿ ಸುಳ್ಳು ಹೇಳೋಕ್ಕೂ ಬರಲ್ವಲ್ಲ ಮಾವ ನಿಮಗೆ? ರಾತ್ರಿ ಇಡೀ ಈ ರೀತಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಿದ್ದೆ ಆದರೂ ಹೇಗೆ ಬರಬೇಕು ಹೇಳಿ? ನಿದ್ದೆ ಮಾಡಿರೋರನ್ನ ಎಬ್ಬಿಸ್ಬೋದು, ಆದರೆ ನಿಮ್ಮ ಥರ ಯೋಚನೆಯಲ್ಲಿ ಮುಳುಗೋಗಿರೋರನ್ನ ಹೇಗೆ ಎಬ್ಸಕ್ಕಾಗತ್ತೆ ಮಾವ? ನೀವೇನೇ ಹೇಳಿ, ನಿಮ್ಮಿಬ್ಬರು ಮಕ್ಕಳು ನಿಮ್ಮನ್ನು ನಡೆಸ್ಕೋತಾ ಇರೋ ರೀತಿ ನಂಗೊಂದು ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ನಿಮ್ಮಲ್ಲಿ ಅತ್ತೆಯಲ್ಲಿರೋ ಒಳ್ಳೆ ಬುದ್ಧಿನಲ್ಲಿ ಒಂದು ಸ್ವಲ್ಪನೂ ನಿಮ್ಮ ಗಂಡ್ಮಕ್ಳಿಗೆ ಬರಲೇ ಇಲ್ವಲ್ಲ ಮಾವ? ತಪ್ಪು ವೀಣಾ, ಎಲ್ಲರೂ ಒಳ್ಳೆಯವರಮ್ಮ, ಆದರೆ ನಾವು ನೋಡೋ ದೃಷ್ಟಿಕೋನ ಬದಲಾಗಬೇಕಷ್ಟೆ. ಕಾಲಲ್ಲಿ ಚಕ್ರ ಇರೋ ಹಾಗೆ ಜೀವನ ರೂಪಿಸ್ಕೋಬೇಕು ಅಂತ ಓಡ್ತಾ ಇದ್ದಾರೆ. ನಾನು ಕಾಲಿದ್ದು ನಡೆಯೋಕ್ಕಾಗದೆ ಕೂತಿದ್ದೀನಿ. ನಾನೇನು ಹೇಳಿ, ನಾನು ಹೇಗೆ ಅವ್ರಿಗೆ ಸಮ ಆಗ್ತೀನಿ? ಆದರೆ ಎಲ್ಲದಕ್ಕೂ ಒಂದು ಕೊನೆ ಅಂತ ಇರುತ್ತೆ.
ಅಲ್ಲೇ ಇನ್ನೊಂದು ಹೊಸ ಆರಂಭನೂ ಇರುತ್ತಲ್ವಾ? ಆರಂಭ? ಯಾವ ಹೊಸ ಆರಂಭದ ಬಗ್ಗೆ ಮಾತಾಡ್ತಾ ಇದ್ದೀರಾ ಮಾವ ನೀವು? ಹಾಲು ಜೇನ್ ಥರ ಇರೋ ನಿಮ್ಮಿಬ್ಬರನ್ನ ಬೇರೆ ಬೇರೆ ಮಾಡ್ತಿದ್ದಾರೆ, ಅದು ಹೊಸ ಆರಂಭನ ನಿಮಗೆ? ಅಲ್ಲ ಮಾವ, ಅವತ್ತು ನಿಮ್ಮಿಬ್ಬರು ಮಕ್ಕಳು ಬಂದು ನಿಮ್ಮಿಬ್ಬರು ಮುಂದೆನೆ ನಿಮ್ಮಿಬ್ಬರನ್ನ ಬೇರೆ ಬೇರೆ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಪ್ಪ ಇದೆಲ್ಲ ತಪ್ಪು, ನಾವು ಹಾಗಿರೋಕ್ಕಾಗಲ್ಲ ಅಂತ ನೀವಾಗ್ಲಿ ಅತ್ತೆ ಆಗಲಿ ನೀವಿಬ್ರು ಒಬ್ರು ಒಂದು ಮಾತು ಅವ್ರಿಗೆ ಹೇಳಿಲ್ವಲ್ಲ ಮಾವ? ಯಾಕೆ ಮಾವ? ಏನಂತ ಹೇಳಮ್ಮ, ಏನಂತ ಹೇಳಿ? ಇಬ್ಬರು ಮಕ್ಕಳು ಭಾಗ ಮಾಡ್ಕೊಳ್ಳೇಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಅವ್ರ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಅವ್ರು ಏನ್ ಹೇಳ್ತಿದ್ರೆ ಅದು ಸರಿನೇ ಇದೆ. ಆ ಭಗವಂತನೇ ನಮ್ಮ ಕಷ್ಟ ನೋಡಿ ಕಣ್ಮುಚ್ಕೊಂಡಿರುವಾಗ ನಾನೇನ್ ಮಾಡ್ಲಿ ಹೇಳು? ಅದೇನೋ ಹೇಳ್ತಾರೆ ನೋಡು, ಒಂದೊಂದ್ಸಲ ಕಣ್ಣಿದ್ದು ಕುರುಡರಾಗಿ, ಕಿವಿ ಇದ್ದು ಕಿವುಡರಾಗಿರ್ಬೇಕಂತೆ. ಈಗ ಆ ಪರಿಸ್ಥಿತಿಲಿ ನಾನಿದ್ದೀನಮ್ಮ. ಮನುಷ್ಯತ್ವ ಇರೋರು ಯಾರು ಈ ರೀತಿ ನಡ್ಕೊಳ್ಳೋದಿಲ್ಲ ಮಾವ. ನಿಮ್ಮಿಬ್ರು ಮಕ್ಕಳಿಗೂ ಮನುಷ್ಯತ್ವ ಅನ್ನೋದೇ ಇಲ್ಲ.